ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. 21 ರಾಜ್ಯಗಳು, 102 ಕ್ಷೇತ್ರಗಳು, ಮತಯುದ್ಧಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಳೆಯೇ ಮೊದಲ ಹಂತದ ಚುನಾವಣೆಗೆ ಸಿದ್ಧತೆ ನಡೆದಿದೆ. ತಮಿಳುನಾಡಿನ 39 ಕ್ಷೇತ್ರಗಳು ಫೈನಲ್ ಆಗಲಿದೆ. ಈ ಮಧ್ಯೆ ಎನ್ಡಿಎ ಅಭ್ಯರ್ಥಿಗಳಿಗೆ ಪ್ರಧಾನಿ ಮೋದಿ ಪತ್ರ ಬರೆದಿದ್ದು ಕುತೂಹಲ ಕೆರಳಿಸಿದೆ. ಶಿವಮೊಗ್ಗ ಕದನ ಗೆಲ್ಲಲು ಬಿಜೆಪಿಗೆ ದಳ ಬಲ ನೀಡಿದೆ. ಶಕ್ತಿ ಪ್ರದರ್ಶನ ತೋರಿದ ರಾಘವೇಂದ್ರಗೆ ಕುಮಾರ್ ಬಂಗಾರಪ್ಪ ಸಾಥ್ ಕೊಟ್ಟರು. ಬಾಗಲಕೋಟೆಯಲ್ಲಿ ಗದ್ದಿಗೌಡರ ಮತ್ತೊಮ್ಮೆ ಗದ್ದುಗೆಗಾಗಿ ಅಖಾಡ ಪ್ರವೇಶ ಮಾಡಿದ್ರು. ಚಿಕ್ಕೋಡಿಯಲ್ಲಿ ಸತೀಶ್ ಪುತ್ರಿ ಸರಳವಾಗಿ ನಾಮಪತ್ರ ಸಲ್ಲಿಸಿದ್ರು. ಮಂಡ್ಯದಲ್ಲಿ ಎಚ್ಡಿಕೆ ವಿರುದ್ಧವಾಗಿ ಅದ್ಯಾವುದೋ ಸಹಾಯದ ನೆಪ ಹೇಳಿ ನಟ ದರ್ಶನ್ ಕೈಪರ ಪ್ರಚಾರ ನಡೆಸಿದ್ರು. ಗ್ರಾಮಾಂತರದಲ್ಲಿ ಸುರೇಶ್ ಮತಬೇಟೆ ಆಡಿದ್ರೆ ಮಂಜುನಾಥ್ ಸಹ ಕುಣಿಗಲ್ನಲ್ಲಿ ಸಂಚರಿಸಿದ್ರು. ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ, ಸುಧಾಕರ್ ಅಬ್ಬರ ಕಾಣಿಸಿತು. ರಾಜ್ ಕುಂದ್ರಾ, ಶಿಲ್ಪಾ ಶೆಟ್ಟಿ ದಂಪತಿಗೆ ಶಾಕ್ ಎದುರಾಗಿದೆ. ಬರೋಬ್ಬರಿ 97 ಕೋಟಿ ಮೌಲ್ಯದ ಆಸ್ತಿ ಸೀಸ್ ಆಗಿದೆ. ಬಿಟ್ಕಾಯಿನ್ ಪೊಂಜಿ ಹಗರಣದಲ್ಲಿ ಭಾಗಿಯಾದ ಆರೋಪ ದಟ್ಟವಾಗಿ ಕೇಳಿ ಬಂದಿದೆ. ಶಿಲ್ಪಾ ಶೆಟ್ಟಿ ಹೆಸರಲ್ಲಿದ್ದ ಫ್ಲಾಟ್ ಸಹ ಇಡಿ ವಶಕ್ಕೆ ಪಡೆದಿದೆ. ಆದರೆ ಆರೋಪವನ್ನ ದಂಪತಿ ನಿರಾಕರಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.